ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಭಗವಂತನ ಅಸ್ತ್ರ ಭೂಷಣಾದಿಗಳ ರಹಸ್ಯ ಮತ್ತು ದ್ವಾದಶಾದಿತ್ಯ ವ್ಯೂಹಾದಿಗಳು ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತ ಪುರಾಣಿಕರು ವರ್ಣಿಸಿದ ಮಾರ್ಕಂಡೇಯ ಚರಿತ್ರವನ್ನು ಗ್ರಹಿಸಿ ಸಂತೋಷಗೊಂಡ ಶೌನಕಾದಿ ಮುನಿಗಳು ಆ ಸೂತ ಪುರಾಣಿಕರನ್ನು ಮತ್ತೆ ಹೀಗೆ ಪ್ರಶ್ನಿಸಿದರು. ಅಥೇಮರ್ಥಂ ಪೃಚ್ಛಾಮೋ ಭವಂತಂ ಬಹುವಿತ್ತಮಂ ಸಮಸ್ತ ತಂತ್ರ ರಾದ್ಧಾಂತೆ ಭಗವಾನ್ ಭಾಗವತ ತತ್ವವಿತ್ ತಾಂತ್ರಿಕ ಪರಿಚರ್ಯಾಯಾಂ ಕೇವಲಸ್ಯ ಶ್ರಿಯಃ ಪತೇಃ ಅಂಗೋಪಾಂಗಾಯುಧಾ ಕಲ್ಪಂ ಕಲ್ಪಯಂತಿ ಯಥಾಚಯೈಃ ತನ್ನೋ ವರ್ಣಯ ಭದ್ರಂತೆ ಕ್ರಿಯಾಯೋಗಂ ಬುಭುತ್ಸತಾಂ ಯೇನ ಕ್ರಿಯಾ ನೈಪುಣೇನ ಮರ್ತ್ಯೋ ಯಾಯಾದಮರ್ತ್ಯತಾಂ. ಎಲೈ ಮಹಾತ್ಮನೇ, ನೀನು ಬಹು ವಿಷಯಗಳನ್ನು ಬಲ್ಲವನು, ಬಹು ವಿಷಯಗಳನ್ನು ಬಲ್ಲವರಲ್ಲಿಯೂ ಉತ್ತಮೋತ್ತಮನಾದವನು, ಎಲ್ಲ ಪುರಾಣ ಆಗಮಾದಿ ಶಾಸ್ತ್ರಗಳಲ್ಲಿಯೂ ನಿಷ್ಣಾತನಾದವನು, ಪಾಂಚರಾತ್ರಾಗಮವು ಪ್ರತಿಪಾದಿಸುವ ಭಾಗವತ ತತ್ವವನ್ನು ಚೆನ್ನಾಗಿ ಬಲ್ಲವನು. ನಿನ್ನಲ್ಲಿ ಕ್ರಿಯಾಯೋಗಕ್ಕೆ ಸಂಬಂಧಪಟ್ಟ ಒಂದು ವಿಚಾರವನ್ನು ಕೇಳಬಯಸುತ್ತೇವೆ. ಆಗಮವನ್ನು ತಿಳಿದವರು ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡುವಾಗ ಭಗವಂತನ ಅಂಗ ಉಪಾಂಗಗಳನ್ನು, ಆತನು ಧರಿಸಿಕೊಂಡಿರುವ ಆಯುಧ ಮತ್ತು ಭೂಷಣಗಳನ್ನು ಯಾವ ಯಾವ ರೂಪಗಳಿಂದ ಧ್ಯಾನಿಸುತ್ತಾರೆ, ಯಾವ ಯಾವ ತತ್ವಗಳ ಅಭಿಮಾನಿ ದೇವತೆಗಳನ್ನಾಗಿ ಯಾವ ಯಾವ ಅಸ್ತ್ರ ಆಭೂಷಣಗಳನ್ನು ಭಾವಿಸಿಕೊಳ್ಳುತ್ತಾರೆ. ಆರಾಧನೆಗೆ ಸಂಬಂಧಪಟ್ಟ ಯೋಗವನ್ನು ತಿಳಿದುಕೊಳ್ಳುವ ಇಚ್ಛೆಯುಳ್ಳ ನಮಗೆ ಇದನ್ನು ವರ್ಣಿಸಿ ಹೇಳು. ಭಗವಂತನ ಅವಯವಗಳನ್ನು, ಅಸ್ತ್ರ ಆಭೂಷಣಗಳನ್ನು ಹಾಗೆ ತತ್ವರೂಪದಿಂದ ಭಾವಿಸಿ ಆರಾಧಿಸುವವರು ಮೃತ್ಯುವನ್ನು ಗೆದ್ದು ಅಮೃತತ್ವ ರೂಪವಾದ ಮುಕ್ತಿಯನ್ನು ಹೊಂದುವರಲ್ಲವೇ? ಸೂತ ಪುರಾಣಿಕರು ಮುನಿಗಳಿಗೆ ಹೀಗೆಂದರು. ಮುನಿವರ್ಯರೇ, ಗುರುಗಳಿಗೆ ನಮಸ್ಕಾರ ಮಾಡಿ ವೇದಗಳಲ್ಲಿಯೂ ಆಗಮಗಳಲ್ಲಿಯೂ ಬ್ರಹ್ಮದೇವರೇ ಮುಂತಾದ ಆಚಾರ್ಯರು ಮಹಾವಿಷ್ಣುವಿನ ಯಾವ ಯಾವ ವಿಭೂತಿಗಳನ್ನು ಈ ಸಂದರ್ಭದಲ್ಲಿ ಹೇಗೆ ವರ್ಣಿಸಿದ್ದಾರೆ ಎಂಬುದನ್ನು ಹೇಳುತ್ತೇನೆ, ಕೇಳಿರಿ. ಮೂಲ ಪ್ರಕೃತಿ, ಮಹತ್ತು, ಅಹಂಕಾರ, ಪಂಚಭೂತಗಳು ಮತ್ತು ಕಾಲ ಎಂಬ 9 ತತ್ವಗಳಿಂದಲೂ ಇವುಗಳ ವಿಕಾರವಾಗಿರುವ 11 ಇಂದ್ರಿಯಗಳ ಗಣದಿಂದಲೂ ಪಂಚ ತನ್ಮಾತ್ರೆಗಳಿಂದಲೂ ನಿರ್ಮಿತವಾಗಿ ಸಮಸ್ತ ಚೇತನಗಳನ್ನು ಒಳಗೊಂಡಿರುವ ಯಾವ ಬ್ರಹ್ಮಾಂಡವುಂಟೋ ಅದಕ್ಕೆ ವಿರಾಟ್ ಎಂದು ಹೆಸರು. ಜೀವನಾಶ ಸಹಿತವಾದ ಈ ಬ್ರಹ್ಮಾಂಡವನ್ನೇ ಭಗವಂತನ ವಿರಾಟ್ ರೂಪವೆಂದು ತಿಳಿದುಕೊಳ್ಳಿರಿ. ಶ್ರೀ ಭಗವಂತನ ದಿವ್ಯ ವಿಗ್ರಹವೇ ಬ್ರಹ್ಮಾಂಡಕ್ಕೆ ಅಭಿಮಾನಿ ದೇವತೆ. ಈ ಪುರುಷ ರೂಪಕ್ಕೆ ಕೆಳಗಿರುವ ಭೂಮಿಯೇ ಚರಣಗಳು, ಮೇಲಿರುವ ಸ್ವರ್ಗವೇ ಶಿರಸ್ಸು, ಮಧ್ಯದಲ್ಲಿರುವ ಅಂತರಿಕ್ಷವೇ ನಾಭಿ, ಸೂರ್ಯನೇ ಕಣ್ಣುಗಳು, ವಾಯುವು ಮೂಗು ಮತ್ತು ದಿಕ್ಕುಗಳು ಕಿವಿಗಳು, ಪ್ರಜಾಪತಿಯೇ ಈತನ ಪುರುಷಲಿಂಗವು, ಮೃತ್ಯುವೇ ಗುದವು, ಲೋಕಪಾಲ ಸಮೂಹವೇ ಭುಜಗಳು, ಚಂದ್ರನೇ ಮನಸ್ಸು ಮತ್ತು ಯಮರಾಜನೇ ಹುಬ್ಬುಗಳು. ಆ ಪುರುಷನಿಗೆ ಲಜ್ಜೆಯು ಮೇಲಿನ ತುಟಿ ಮತ್ತು ಲೋಭವು ಕೆಳಗಿನ ತುಟಿ, ಚಂದ್ರಿಕೆಯು ಆತನ ಹಲ್ಲುಗಳು ಮತ್ತು ಭ್ರಮೆಯು ಆತನ ಮುಗುಳ್ನಗೆ ಎನಿಸುವುದು. ವೃಕ್ಷಗಳು ಅವನ ಮೈಮೇಲಿರುವ ರೋಮಗಳು, ಮೇಘಗಳು ಆತನ ತಲೆಗೂದಲು. ಇನ್ನು ಅವನ ದೇಹದ ಪ್ರಮಾಣವನ್ನು ಹೇಳುವುದಾದರೆ, ವ್ಯಷ್ಟಿ ಪುರುಷನಿಗೆ ಆಯಾ ಅವಯವಗಳಿಗೆ ತಕ್ಕಂತೆ ಎಷ್ಟು ಪ್ರಮಾಣವಿದೆಯೋ ಈ ಸಮಷ್ಟಿ ಪುರುಷನಿಗೂ ತನ್ನ ಆಯಾ ಅವಯವಗಳಿಗೆ ತಕ್ಕಂತೆ ಅಷ್ಟೇ ಪ್ರಮಾಣವಿರುವುದು. ಜನ್ಮರಹಿತನಾದ ಆ ಪ್ರಭುವು ಕೌಸ್ತುಭಮಣಿಯ ನೆಪದಿಂದ ಜೀವ ಚೈತನ್ಯವನ್ನೇ ಧರಿಸಿದ್ದಾನೆ. ಆ ಮಣಿಯೇ ಜೀವವರ್ಗಕ್ಕೆ ಅಭಿಮಾನಿ ದೇವತೆಯಾಗಿದೆ. ರತ್ನದ ಪ್ರಭೆಯು ಎಲ್ಲೆಲ್ಲಿಯೂ ಹರಡುವಂತೆ ಜೀವನು ತನ್ನ ಜ್ಞಾನದ ಪ್ರಭೆಯಿಂದ ಎಲ್ಲವನ್ನೂ ವ್ಯಾಪಿಸಿದ್ದಾನೆ. ಸರ್ವವ್ಯಾಪಿನಿಯಾದ ಆ ಚೈತನ್ಯದ ಪ್ರಭೆಯನ್ನೇ ಪ್ರಭುವು ಶ್ರೀವತ್ಸವೆಂಬ ಮಚ್ಚೆಯ ರೂಪದಲ್ಲಿ ತನ್ನ ವಕ್ಷಸ್ಥಳದಲ್ಲಿ ಧರಿಸಿಕೊಂಡಿದ್ದಾನೆ. ತ್ರಿಗುಣಾತ್ಮಕವಾದ ಮಾಯೆಯೇ ಆತನು ಧರಿಸಿರುವ ವನಮಾಲೆಯು, ಗಾಯತ್ರಿಯೇ ಮುಂತಾದ ಛಂದಸ್ಸುಗಳು ಆತನ ದಿವ್ಯ ಪೀತಾಂಬರವು, ಅಕಾರ, ಉಕಾರ, ಮಕಾರಗಳೆಂಬ 3 ಮಾತ್ರೆಗಳಿಂದ ಕೂಡಿದ ಪ್ರಣವವೇ ಆತನು ಧರಿಸಿರುವ ಯಜ್ಞೋಪವೀತವು. ಆ ದೇವಾಧಿದೇವನು ಸಾಂಖ್ಯ ಮತ್ತು ಯೋಗಗಳನ್ನು ತನ್ನ ಕಿವಿ ಕಡಕುಗಳನ್ನಾಗಿ ಧರಿಸಿಕೊಂಡಿದ್ದಾನೆ. ಸಮಸ್ತ ಲೋಕಗಳಿಗೂ ಅಭಯವನ್ನು ನೀಡುವ ಬ್ರಹ್ಮಲೋಕವೇ ಆತನ ಕಿರೀಟವು. ಆತನು ಪವಡಿಸಿರುವ ಶೇಷ ಶಯ್ಯೆಯು
ಮೂಲ ಪ್ರಕೃತಿಯೇ ಆಗಿದೆ. ಧರ್ಮ ಜ್ಞಾನಾದಿಗಳಿಂದ ಕೂಡಿದ ಶುದ್ಧ ಸತ್ವವು ಅವನಿಗೆ ಆಸನವಾಗಿರುವ ಪದ್ಮವು. ಓಜಸ್ಸು ಅಂದರೆ ಮನಃಶಕ್ತಿ, ಸಹಸ್ಸು ಅಂದರೆ ಇಂದ್ರಿಯ ಶಕ್ತಿ ಮತ್ತು ಬಲ ಅಂದರೆ ಶರೀರ ಶಕ್ತಿಗಳಿಂದ ಕೂಡಿದ ಪ್ರಾಣ ತತ್ವವನ್ನು ತನ್ನ ಕೌಮೋದಕಿ ಎಂಬ ಗದೆಯನ್ನಾಗಿಯೂ, ಜಲ ತತ್ವವನ್ನು ಪಾಂಚಜನ್ಯ ಶಂಖವನ್ನಾಗಿಯೂ ಮತ್ತು ತೇಜಸ್ ತತ್ವವನ್ನು ಸುದರ್ಶನವನ್ನಾಗಿಯೂ ದೇವನು ಧರಿಸಿದ್ದಾನೆ. ಅಂತೆಯೇ ಆಕಾಶದಂತೆ ನಿರ್ಮಲವಾಗಿರುವ ಆಕಾಶ ಸ್ವರೂಪವಾದ ಕತ್ತಿಯನ್ನು, ತಮೋಮಯವಾದ ಅಜ್ಞಾನವೆಂಬ ಗುರಾಣಿಯನ್ನು, ಕಾಲ ತತ್ವ ರೂಪವಾದ ಶಾರಂಗ ಧನುಸ್ಸನ್ನು ಮತ್ತು ಕರ್ಮರೂಪವಾದ ಬತ್ತಳಿಕೆಯನ್ನು ಆತನು ಧರಿಸಿಕೊಂಡಿದ್ದಾನೆ. ಇಂದ್ರಿಯಗಳನ್ನೇ ಭಗವಂತನ ಬಾಣಗಳನ್ನಾಗಿ ಹೇಳುತ್ತಾರೆ. ಸಂಕಲ್ಪ ಶಕ್ತಿ ರೂಪವಾದ ಮನಸ್ಸು ಆತನ ರಥವಾಗಿದೆ. ಪಂಚ ತನ್ಮಾತ್ರೆಗಳು ಆತನ ರಥದ ಹೊರ ಭಾಗಗಳಾದರೆ ವರದ ಮುದ್ರೆ, ಅಭಯ ಮುದ್ರೆಯೇ ಮುಂತಾದ ಆತನ ಮುದ್ರೆಗಳು ಕ್ರಿಯಾಶೀಲತೆಯಾಗಿವೆ. ಅಗ್ನಿಮಂಡಲವು ಆತನ ಯಜ್ಞ ಭೂಮಿ, ಪೂಜಾ ಸ್ಥಾನ. ಅಂತಃಕರಣದ ಶುದ್ಧಿಯೇ ಮಂತ್ರ ದೀಕ್ಷೆ ಮತ್ತು ಸರ್ವ ಪಾಪಗಳ ನಾಶನವೇ ಪರಮಾತ್ಮನ ಸೇವೆಯು, ಆರಾಧನೆಯು. ಭಗವಾನ್ ಎಂಬ ಶಬ್ದದ ಅರ್ಥವಾಗಿರುವ ಸಮಗ್ರವಾದ ಐಶ್ವರ್ಯ, ಧರ್ಮ, ಯಶಸ್ಸು, ಲಕ್ಷ್ಮಿ, ಜ್ಞಾನ ಮತ್ತು ವೈರಾಗ್ಯಗಳೇ ಆತನು ತನ್ನ ಕರಕಮಲದಲ್ಲಿ ಹಿಡಿದಿರುವ ಲೀಲಾ ಕಮಲವು. ಧರ್ಮ ಮತ್ತು ಕೀರ್ತಿಗಳು ಕ್ರಮವಾಗಿ ಆತನ ಚಾಮರ ಮತ್ತು ಬೀಸಣಿಗೆಗಳು ಮತ್ತು ನಿರ್ಭಯ ಧಾಮವಾದ ವೈಕುಂಠವೇ ಆತನ ಛತ್ರವು. 3 ವೇದಗಳೇ ಆ ಯಜ್ಞ ಪುರುಷನ ವಾಹನವಾದ ಗರುತ್ಮಂತನು. ಆತ್ಮಸ್ವರೂಪನಾದ ಆ ಭಗವಂತನನ್ನು ಎಂದಿಗೂ ಅಗಲದೆ ಅನುಸರಿಸುವ ಆತನ ಆತ್ಮಶಕ್ತಿ, ಆತ್ಮ ಪ್ರಭೆಗಳೇ ಸಾಕ್ಷಾತ್ ಶ್ರೀದೇವಿಯು. ಭಗವಂತನ ಪಾರ್ಷದರಿಗೆ ನಾಯಕನಾಗಿರುವ ವಿಶ್ವಕ್ಸೇನನು ಪಾಂಚರಾತ್ರಾದಿ ಆಗಮಗಳ ಮೂರ್ತಾಕಾರವು. ಆ ಭಗವಂತನ ಸ್ವಾಭಾವಿಕ ಗುಣಗಳಾದ ಅಣಿಮ, ಮಹಿಮ ಮುಂತಾದ ಅಷ್ಟ ಸಿದ್ಧಿಗಳೇ ಆತನ ಅಷ್ಟ ದ್ವಾರಪಾಲಕರಾದ ನಂದ ಸುನಂದಾದಿಗಳು. ಆ ಪರಮಪುರುಷನು ತಾನೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 4 ಮೂರ್ತಿಗಳ ರೂಪದಲ್ಲಿದ್ದು ಚತುರ್ವ್ಯೂಹ ಎಂದೆನಿಸುವನು. ಈ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮತ್ತು ವಾಸುದೇವ ಎಂಬ 4 ಮೂರ್ತಿಗಳಿಂದಲೇ ಆತನು ಕ್ರಮವಾಗಿ ಎಚ್ಚರ, ಕನಸು, ಗಾಢ ನಿದ್ರೆ ಮತ್ತು ಸಮಾಧಿಗಳೆಂಬ 4 ಅವಸ್ಥೆಗಳಲ್ಲಿ ವಿಶ್ವ, ತೈಜಸ, ಪ್ರಾಜ್ಞಾ ಮತ್ತು ತುರಿಯ ಎಂದು ಕರೆಯಲ್ಪಡುವ ಜೀವನ ಆಯಾ ಅವಸ್ಥೆಗಳಿಗೆ ಅಭಿಮಾನಿ ದೇವತೆಯಾಗಿರುತ್ತಾನೆ. ಹೀಗೆ ತತ್ವರೂಪಗಳಾದ ಅಂಗೋಪಾಂಗ, ಆಯುಧ, ಆಭೂಷಣಗಳಿಂದ ಕೂಡಿದ ಆ ಚತುರ್ಮೂರ್ತಿಗಳಿಂದಲೇ ಆತನು ಸೃಷ್ಟಿ, ಸ್ಥಿತಿ, ಸಂಹಾರ ಮತ್ತು ಮೋಕ್ಷಗಳೆಂಬ 4 ಕಾರ್ಯಗಳನ್ನು ನಿರ್ವಹಿಸುವನು. ಅನಿರುದ್ಧನು ಸೃಷ್ಟಿಕರ್ತ, ಪ್ರದ್ಯುಮ್ನನು ಸ್ಥಿತಿಯನ್ನು ನಿರ್ವಹಿಸುವವನು, ಸಂಕರ್ಷಣನು ಸಂಹಾರಕಾರಿ ಮತ್ತು ವಾಸುದೇವನು ಮೋಕ್ಷ ಪ್ರದಾಯಕನು. ಇವೆಲ್ಲ ಆ ಪರಮ ಪುರುಷನ ರೂಪಗಳೇ. ಓ ಬ್ರಾಹ್ಮಣೋತ್ತಮರೇ, ವೇದಗಳಿಗೆ ಮೂಲವಾಗಿ ಸ್ವಯಂ ಪ್ರಕಾಶನಾಗಿ ತನ್ನದೇ ಆದ ಮಹಿಮೆಯಿಂದ ಪರಿಪೂರ್ಣನಾಗಿರುವ ಈ ಸರ್ವಸ್ವರೂಪನಾದ ಶ್ರೀಹರಿಯೇ ತನ್ನ ಮಾಯೆಯಿಂದ ಬ್ರಹ್ಮನೇ ಮುಂತಾದ ರೂಪಗಳನ್ನು ತಾಳಿ ಸೃಷ್ಟಿ, ಸ್ಥಿತಿ, ಸಂಹಾರಗಳೆಂಬ ಜಗತ್ ಕಾರ್ಯಗಳನ್ನು ಎಸಗುತ್ತಾನೆ. ಆದರೆ ಈ ಕಾರ್ಯಗಳಿಂದ ಆತನ ಜ್ಞಾನಕ್ಕೆ ಯಾವಾಗಲೂ ಆವರಣ ಉಂಟಾಗುವುದಿಲ್ಲ, ಸಂಕೋಚ ಉಂಟಾಗುವುದಿಲ್ಲ. ಸರ್ವವ್ಯಾಪಿಯಾಗಿ ಸರ್ವತ್ರ ಪ್ರಸಿದ್ಧನಾಗಿದ್ದರೂ ಆತನು ಆವರಣ ಹೊಂದಿರುವವನಂತೆ ಕಾಣುತ್ತಾನೆ. ಆತನು ಗೂಢನು, ರಹಸ್ಯವಾಗಿ ಅಡಗಿರುವವನು ಎಂದು ಶಾಸ್ತ್ರಗಳಲ್ಲಿ ವ್ಯವಹರಿಸಲ್ಪಡುತ್ತಾನೆ. ಆದರೂ ಅವನಲ್ಲಿ ತತ್ಪರರಾಗಿರುವ ಭಕ್ತರ ಪರಿಶುದ್ಧವಾದ ಮನಸ್ಸಿಗೆ ಸುಲಭವಾಗಿ ಗೋಚರಿಸುತ್ತಾನೆ. ಆ ಭಕ್ತ ಪ್ರಿಯನಾದ ಭಗವಂತ ಪರಮಾತ್ಮನನ್ನು ಹೀಗೆ ವರ್ಣಿಸಿ ಆತನ ಧ್ಯಾನದಿಂದ ಆನಂದ ಪರವಶರಾದ ಸೂತ ಪುರಾಣಿಕರು ಅನುಭವದಿಂದ ಉಕ್ಕಿ ಬಂದ ಭಕ್ತಿ ಗೀತೆಯಿಂದ ಆತನನ್ನು ಹೀಗೆ ಸ್ತುತಿಸುತ್ತಾರೆ. ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣ್ಯಶಭಾವ ನಿದೃಗ್ರಾಜನ್ಯ ವಂಶದಹನಾನ ಪವರ್ಗ ವೀರ್ಯ ಗೋವಿಂದ ಗೋಪವನಿತಾವ್ರಜ ಭೃತ್ಯ ಗೀತ ತೀರ್ಥಶ್ರವಶ್ರವಣ ಮಂಗಲ ಪಾಹಿ ಭೃತ್ಯ. ಓ ಶ್ರೀಕೃಷ್ಣ, ಓ ಅರ್ಜುನ ಮಿತ್ರನೇ, ಓ ಯದುಪುಂಗವ, ಭೂಮಿಗೆ ದ್ರೋಹ ಮಾಡಿದ ರಾಜರ ವಂಶವೆಂಬ ಬಿದುರು ಪೊದೆಯನ್ನು ಸುಟ್ಟು ಹಾಕಿದ ಅಗ್ನಿ ರೂಪನೇ, ಏಕರೂಪವಾದ ವೀರ್ಯವುಳ್ಳವನೇ, ಗೋವಿಂದ, ಗೋವುಗಳನ್ನು, ಗೋವಳರನ್ನು, ಗೋರೂಪವಾದ ವೇದವಾಣಿಯನ್ನು, ಭೂದೇವಿಯನ್ನು ಪೊರೆದವನೇ, ಗೋಪ ಸ್ತ್ರೀಯರ ಗಣಗಳಿಂದಲೂ ದಾಸ ಗಣಗಳಿಂದಲೂ ಸಂಕೀರ್ತಿತನಾದ ಪುಣ್ಯ ಕೀರ್ತಿಯುಳ್ಳವನೇ,
ನಾಮ ಗುಣ ಲೀಲಾ ಚರಿತ್ರಾದಿಗಳ ಶ್ರವಣದಿಂದ ಅತ್ಯಂತ ಮಂಗಳವನ್ನು ಉಂಟು ಮಾಡುವವನೇ, ಸೇವಕರಾದ ನಮ್ಮನ್ನು ಕಾಪಾಡು. ಎಲೈ ಬ್ರಾಹ್ಮಣ ಶ್ರೇಷ್ಠರೇ, ಮಹಾಪುರುಷನಾದ ಪರಮಾತ್ಮನ ಚಿಹ್ನೆಗಳಾದ ಅಂಗ ಉಪಾಂಗ ಆಯುಧ ಆಭೂಷಣಗಳ ತಾತ್ವಿಕ ಸ್ವರೂಪದ ಈ ವರ್ಣನೆಯನ್ನು ಭಗವಂತನಲ್ಲಿ ನೆಟ್ಟ ಮನಸ್ಸಿನಿಂದ ಪವಿತ್ರನಾಗಿ ಪ್ರಾತಃ ಕಾಲದಲ್ಲಿ ಯಾವನು ಪಾರಾಯಣ ಮಾಡುವನೋ ಆತನಿಗೆ ಹೃದಯ ಗುಹೆಯಲ್ಲಿ ನೆಲೆಸಿರುವ ಪರಬ್ರಹ್ಮನ ಜ್ಞಾನವೂ ಉಂಟಾಗುವುದು, ಬ್ರಹ್ಮೋಪಾಸನೆಯ ಫಲವೂ ದೊರೆಯುವುದು. ಸೂತ ಪುರಾಣಿಕರು ವರ್ಣಿಸಿದ ಭಗವಂತನ ಅಸ್ತ್ರ ಆಭೂಷಣಾದಿಗಳ ತಾತ್ವಿಕ ರೂಪವನ್ನು ತಿಳಿದ ಬಳಿಕ ಶೌನಕರು ಆ ಸೂತ ಪುರಾಣಿಕರಲ್ಲಿ ಮತ್ತೊಂದು ವಿಷಯವನ್ನು ಕುರಿತು ಪ್ರಶ್ನೆ ಮಾಡುತ್ತಾರೆ. ಎಲೈ ಸಾಧುವೆ, ಸೂರ್ಯದೇವರನ್ನು ಅನುವರ್ತಿಸುವ 7 ಗಣಗಳುಂಟು. ಅವು ಒಂದೊಂದು ತಿಂಗಳಲ್ಲೂ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡುತ್ತಾ ಸೂರ್ಯ ರೂಪಿಯಾಗಿರುವ ಭಗವಂತನನ್ನು ಆರಾಧಿಸುತ್ತವೆ ಎಂಬುದಾಗಿ ಭಗವಂತರಾದ ಶುಕ ಮಹರ್ಷಿಗಳು ಕಥಾಶ್ರವಣ ಮಾಡುತ್ತಿದ್ದ ಪರೀಕ್ಷಿತ್ ರಾಜನಿಗೆ ಹಿಂದೆ ತಿಳಿಸಿದ್ದರಲ್ಲವೇ? ಆ ಗಣಗಳ ಹೆಸರುಗಳೇನು? ಅವು ಆಯಾ ತಿಂಗಳುಗಳಲ್ಲಿ ತಮಗೆ ಅಧಿಪತಿಯಾದ ಸೂರ್ಯದೇವರ ನಿಯಮನಕ್ಕೆ ಒಳಪಟ್ಟು ನಡೆಸುವ ಬೇರೆ ಬೇರೆ ಕಾರ್ಯಗಳು ಯಾವುವು? ಸೌರವ್ಯೂಹವನ್ನು ಕುರಿತ ಈ ವಿವರಣೆಯನ್ನು ನೀನು ಶ್ರದ್ಧಾಳುಗಳಾದ ನಮಗೆ ತಿಳಿಸು. ಸೂತ ಪುರಾಣಿಕರು ಅವರಿಗೆ ಹೀಗೆಂದರು. ಎಲ್ಲ ಪ್ರಾಣಿಗಳಿಗೂ ಆತ್ಮಭೂತನಾಗಿರುವ ಮಹಾವಿಷ್ಣುವು ಲೋಕಯಾತ್ರೆಯನ್ನು ನಿರ್ವಹಿಸುವುದಕ್ಕಾಗಿ ತನ್ನ ಅನಾದಿಯಾದ ಲೋಕ ವ್ಯವಹಾರವನ್ನು ನಡೆಸುವ ಮಾಯೆಯಿಂದ ಈ ಪ್ರಾಕೃತವಾದ ಸೂರ್ಯಮಂಡಲವನ್ನು ನಿರ್ಮಿಸಿದನು. ಈ ಮಂಡಲವು ನಿರಂತರವಾಗಿ ಲೋಕಗಳನ್ನು ಸುತ್ತುತ್ತಿದೆ. ವಾಸ್ತವವಾಗಿ ಸಮಸ್ತ ಲೋಕಗಳಿಗೂ ಆತ್ಮಸ್ವರೂಪನಾಗಿ ಆದಿಕರ್ತನಾಗಿರುವ ಶ್ರೀಹರಿಯೇ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿದ್ದು ಆಯಾ ಕಾರ್ಯಗಳನ್ನು ನಡೆಸುತ್ತಿದ್ದಾನೆ. ಸಮಸ್ತ ವೈದಿಕ ಕ್ರಿಯೆಗಳಿಗೂ ಆ ವಿಷ್ಣುವೇ ಮೂಲವು. ಆತನು ಒಬ್ಬನೇ ಆಗಿದ್ದರೂ ಋಷಿಗಳು ಆತನನ್ನು ಬಹುರೂಪನನ್ನಾಗಿ ವರ್ಣಿಸುತ್ತಾರೆ. ಯಜ್ಞಮೂರ್ತಿಯಾಗಿ ತಾನೊಬ್ಬನೇ ಆಗಿದ್ದರೂ ಯಜ್ಞದ ಕಾಲ, ದೇಶ, ಕ್ರಿಯೆ, ಕರ್ತ, ಕರಣ, ಕಾರ್ಯ, ಆಗಮ, ದ್ರವ್ಯ, ಫಲ ಎಂಬುದಾಗಿ 9 ವಿಧಗಳಿಂದ ಆತನು ಕರೆಯಲ್ಪಡುವುದಿಲ್ಲವೇ? ಹಾಗೆಯೇ ಸೂರ್ಯ ಶರೀರಕನಾದ ಆತನು ಮಹರ್ಷಿಗಳಿಂದ 12 ನಾಮಗಳಿಂದ ಕರೆಯಲ್ಪಡುತ್ತಾನೆ. ಚೈತ್ರವೇ ಮುಂತಾದ 12 ಮಾಸಗಳಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಗಣದಂತೆ 12 ಬೇರೆ ಬೇರೆ ಗಣಗಳೊಡನೆ ಕೂಡಿ ಲೋಕಯಾತ್ರೆಯನ್ನು ನಿರ್ವಹಿಸುವುದಕ್ಕಾಗಿ ಸಂಚರಿಸುತ್ತಿರುತ್ತಾನೆ. ಪ್ರತಿಯೊಂದು ತಿಂಗಳಲ್ಲಿಯೂ ಸೂರ್ಯನ ನಾಮಧೇಯಗಳು ಅಪ್ಸರೆಯರು, ರಾಕ್ಷಸರು, ನಾಗರು, ಯಕ್ಷರು, ಋಷಿಗಳು ಮತ್ತು ಗಂಧರ್ವರೆಂಬುವರು ಬೇರೆ ಬೇರೆಯಾಗಿದ್ದು ಬೇರೆ ಬೇರೆ ಗಣವೆನಿಸುತ್ತಾರೆ. ಮೊದಲನೆಯದಾಗಿ ಚೈತ್ರ ಮಾಸದಲ್ಲಿ ಸೂರ್ಯನು ಧಾತೃ ಎಂದು ಕರೆಯಲ್ಪಡುತ್ತಾನೆ. ಈತನನ್ನು ಕೃತಸ್ಥಲಿ ಎಂಬ ಅಪ್ಸರೆಯು, ಹೇತಿ ಎಂಬ ರಾಕ್ಷಸನು, ವಾಸುಕಿ ಎಂಬ ಸರ್ಪರಾಜನು, ರಥಕೃತ ಎಂಬ ಯಕ್ಷನು, ಪುಲಸ್ತ್ಯನೆಂಬ ಮಹರ್ಷಿಯು ಮತ್ತು ತುಂಬುರುವೆಂಬ ಗಂಧರ್ವನು ತಮ್ಮ ತಮ್ಮ ಕೆಲಸಗಳ ಮೂಲಕ ಸೇವಿಸುತ್ತಾರೆ. ವೈಶಾಖ ಮಾಸದಲ್ಲಿ ಅರ್ಯಮ ಎಂದು ಕರೆಯಲ್ಪಡುವ ಸೂರ್ಯದೇವನನ್ನು ಪುಲಹನೆಂಬ ಋಷಿಯು, ಅಥೌಜ ಎಂಬ ಯಕ್ಷನು, ಪ್ರಹೇತಿ ಎಂಬ ರಾಕ್ಷಸನು, ಪುಂಜಿಕಸ್ಥಲಿ ಎಂಬ ಅಪ್ಸರೆಯು, ನಾರದನೆಂಬ ಗಂಧರ್ವ ಮುಖ್ಯನು, ಕಚ್ಚನೀರನೆಂಬ ಸರ್ಪರಾಜನು ತಮ್ಮ ತಮ್ಮ ಕಾರ್ಯಗಳಿಂದ ಸೇವಿಸುತ್ತಾರೆ. ಹಾಗೆಯೇ ಜ್ಯೇಷ್ಠ ಮಾಸದಲ್ಲಿ ಮಿತ್ರನೆಂಬ ಸೂರ್ಯ, ಅತ್ರಿ ಎಂಬ ಮಹರ್ಷಿ, ಪೌರುಷೇಯನೆಂಬ ರಾಕ್ಷಸ, ತಕ್ಷಕನೆಂಬ ಸರ್ಪ, ಮೇನಕೆ ಎಂಬ ಅಪ್ಸರೆ, ಹಾಹಾ ಎಂಬ ಗಂಧರ್ವ ಮತ್ತು ರಥಸ್ವರನೆಂಬ ಯಕ್ಷ ಇವರು ಸೇರಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಆಷಾಢ ಮಾಸದಲ್ಲಿ ವರುಣನೆಂಬ ಹೆಸರಿನ ಸೂರ್ಯದೇವನೊಡನೆ ವಸಿಷ್ಠ ಮಹರ್ಷಿಗಳು, ರಂಭೆ ಎಂಬ ಅಪ್ಸರೆ, ಸಹಜನ್ಯ ಎಂಬ ಯಕ್ಷ, ಹೂಹೂ ಎಂಬ ಗಂಧರ್ವ, ಶುಕ್ರನೆಂಬ ನಾಗ ಮತ್ತು ಚಿತ್ರಸ್ವರನೆಂಬ ರಾಕ್ಷಸ ಇವರು ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಶ್ರಾವಣ ಮಾಸವು ಇಂದ್ರ ಎಂಬ ಹೆಸರಿನ ಸೂರ್ಯದೇವನ ಕಾರ್ಯಕಾಲ. ಆ ಮಾಸದಲ್ಲಿ ವಿಶ್ವಾವಸು ಎಂಬ ಗಂಧರ್ವನು, ಶ್ರೋತ ಎಂಬ ಯಕ್ಷನು, ಏಲಾಪತ್ರ ಎಂಬ ನಾಗರಾಜನು, ಅಂಗೀರ ಎಂಬ ಋಷಿಯು, ಪ್ರಮ್ಲೋಚ ಎಂಬ ಅಪ್ಸರೆಯು, ವರಿಯನೆಂಬ ರಾಕ್ಷಸನು ಆತನನ್ನು ಸೇವಿಸುತ್ತಾರೆ. ಭಾದ್ರಪದ ಮಾಸದ ಸೂರ್ಯನಿಗೆ ವಿವಸ್ವಾನ್ ಎಂದು ಹೆಸರು. ಆತನನ್ನು ಉಗ್ರಸೇನನೆಂಬ ಗಂಧರ್ವನು, ವ್ಯಾಘ್ರನೆಂಬ ರಾಕ್ಷಸನು, ಅಸಾರಣನೆಂಬ ಯಕ್ಷನು, ಭೃಗು ಮಹರ್ಷಿಯು, ಅನುಮ್ಲೋಚ ಎಂಬ ಅಪ್ಸರೆಯು ಮತ್ತು ಶಂಖಪಾಲನೆಂಬ ನಾಗನು ಸೇವಿಸುತ್ತಾರೆ. ಮಾಘ ಮಾಸದ ಸೂರ್ಯನು ಪೂಷ, ಧನಂಜಯನೆಂಬ ನಾಗನು, ವಾತನೆಂಬ ರಾಕ್ಷಸನು, ಸುಷೇಣನೆಂಬ ಗಂಧರ್ವನು, ಸುರುಚಿ ಎಂಬ ಯಕ್ಷನು, ಘೃತಾಚಿ ಎಂಬ ಅಪ್ಸರೆಯು, ಗೌತಮ ಋಷಿಯು ಈತನ ಸೇವೆಯನ್ನು ಮಾಡುತ್ತಾರೆ.
ಫಾಲ್ಗುಣ ಮಾಸದ ಕಾರ್ಯಕಾಲವು ಪರ್ಜನ್ಯನೆಂಬ ಸೂರ್ಯನಿಗೆ ಸೇರಿದ್ದು. ಆತನನ್ನು ಕ್ರತು ಎಂಬ ಯಕ್ಷನು, ವರ್ಚ ಎಂಬ ರಾಕ್ಷಸನು, ಭರದ್ವಾಜನೆಂಬ ಋಷಿಯು, ಸೇನಜಿತ್ ಎಂಬ ಅಪ್ಸರೆಯು, ವಿಶ್ವನೆಂಬ ಗಂಧರ್ವನು ಮತ್ತು ಐರಾವತ ಎಂಬ ಸರ್ಪವು ಅನುಸರಿಸಿ ಸೇವಿಸುತ್ತಾರೆ. ಮಾರ್ಗಶಿರ ಮಾಸದಲ್ಲಿ ಸೂರ್ಯದೇವನಿಗೆ ಅಂಶು ಎಂದು ನಾಮಧೇಯ. ಆತನನ್ನು ಕಶ್ಯಪ ಋಷಿಯು, ತಾರ್ಕ್ಷನೆಂಬ ಯಕ್ಷನು, ಋತಸೇನನೆಂಬ ಗಂಧರ್ವನು, ಊರ್ವಶಿ ಎಂಬ ಅಪ್ಸರೆಯು, ವಿದ್ಯುಚ್ಛತ್ರನೆಂಬ ರಾಕ್ಷಸನು ಮತ್ತು ಮಹಾಶಂಕನೆಂಬ ಸರ್ಪರಾಜನು ಸೇವಿಸುತ್ತಾರೆ. ಪುಷ್ಯ ಮಾಸದಲ್ಲಿ ಭಗ ಎಂದು ಕರೆಯಲ್ಪಡುವ ಸೂರ್ಯನೊಡನೆ ಸ್ಫೂರ್ಜನೆಂಬ ರಾಕ್ಷಸನು, ಅರಿಷ್ಟನೇಮಿ ಎಂಬ ಗಂಧರ್ವನು, ಊರ್ಣನೆಂಬ ಯಕ್ಷನು, ಆಯುವೆಂಬ ಋಷಿಯು, ಪೂರ್ವಚಿತ್ತಿ ಎಂಬ ಅಪ್ಸರೆಯು, ಕರ್ಕೋಟಕನೆಂಬ ಸರ್ಪರಾಜನು ಎದ್ದು ಆತನ ಸೇವೆಯನ್ನು ಮಾಡುತ್ತಾರೆ. ಅಶ್ವಯುಜ ಮಾಸದಲ್ಲಿ ತೊಷ್ಟನೆಂಬ ಸೂರ್ಯನನ್ನು, ಜಮದಗ್ನಿ ಋಷಿಯು, ಕಂಬಲನೆಂಬ ನಾಗರಾಜನು, ತಿಲೋತ್ತಮ ಎಂಬ ಅಪ್ಸರೆಯು, ಬ್ರಹ್ಮಾಪೇತನೆಂಬ ರಾಕ್ಷಸನು, ಶತಜಿತ್ ಎಂಬ ಯಕ್ಷನು ಮತ್ತು ಧೃತರಾಷ್ಟ್ರ ಎಂಬ ಗಂಧರ್ವನು ಸೇವೆ ಮಾಡುವರು. ಕಾರ್ತೀಕ ಮಾಸದಲ್ಲಾದರೂ ಸೂರ್ಯನಾರಾಯಣನಿಗೆ ವಿಷ್ಣು ಎಂದು ಹೆಸರು. ಅಶ್ವತರ ಎಂಬ ನಾಗೇಂದ್ರನು, ರಂಭೆ ಎಂಬ ಅಪ್ಸರೆಯು, ಸೂರ್ಯವರ್ಚ ಎಂಬ ಗಂಧರ್ವನು, ಸತ್ಯಜಿತ್ ಎಂಬ ಯಕ್ಷನು, ವಿಶ್ವಾಮಿತ್ರರೆಂಬ ಬ್ರಹ್ಮರ್ಷಿ ವರೇಣ್ಯರು ಮತ್ತು ಮುಖಾಪೇತನೆಂಬ ರಾಕ್ಷಸನು ಸೂರ್ಯನ ಸೇವೆಯ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಶೌನಕರೇ, ಇವರೆಲ್ಲ ಸೂರ್ಯನ ವಿಭೂತಿಗಳು. ಇವರನ್ನು ಸಾಯಂಕಾಲ ಮತ್ತು ಪ್ರಾತಃ ಕಾಲಗಳಲ್ಲಿ ಪ್ರತಿದಿನವೂ ಯಾರು ಸ್ಮರಿಸುತ್ತಾರೋ ಅವರ ಸಮಸ್ತ ಪಾಪಗಳು ನಾಶ ಹೊಂದುತ್ತವೆ. ಈ ಸೂರ್ಯದೇವನು ಮೇಲೆ ಹೇಳಿದ ತನ್ನ 6 ಗಣಗಳೊಡನೆ 12 ತಿಂಗಳಲ್ಲೂ ಎಲ್ಲೆಲ್ಲಿಯೂ ಸಂಚಾರ ಮಾಡುತ್ತಾ ಇಹಲೋಕ ಪರಲೋಕಗಳೆರಡರಲ್ಲೂ ಕ್ಷೇಮವನ್ನು ಉಂಟು ಮಾಡುವ ಸದ್ಬುದ್ಧಿಯನ್ನು ಅನುಗ್ರಹಿಸುತ್ತಾನೆ. ಋಷಿಗಳು ಸ್ವಾಮಿಯಾದ ಆದಿತ್ಯನನ್ನು ಸೂರ್ಯ ಸಂಬಂಧವಾದ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದದ ಮಂತ್ರಗಳ ಮೂಲಕ ಸ್ತುತಿಸುತ್ತಾರೆ. ಗಂಧರ್ವರು ಆತನ ಕೀರ್ತಿಯನ್ನು ಗಾನ ಮಾಡುತ್ತಾರೆ. ಅಪ್ಸರೆಯರು ಆತನ ಮುಂದೆ ನೃತ್ಯ ಸೇವೆಯನ್ನು ಸಲ್ಲಿಸುತ್ತಾರೆ. ನಾಗಗಣಗಳು ಹಗ್ಗದಂತೆ ಆತನ ರಥಕ್ಕೆ ಬಿಗಿಯಾಗಿ ಕಟ್ಟಲ್ಪಟ್ಟಿರುತ್ತಾರೆ. ಯಕ್ಷಗಣಗಳು ಆ ರಥವನ್ನು ಮುಂದೆ ಎಳೆಯುತ್ತಾರೆ. ಬಲಾಢ್ಯರಾದ ರಾಕ್ಷಸರು ಆ ರಥವನ್ನು ಹಿಂದಿನಿಂದ ತಳ್ಳಿಕೊಡುತ್ತಾರೆ. ಇವರಲ್ಲದೆ ವಾಲಕಿಲ್ಯರೆಂಬ ನಿರ್ಮಲವಾದ ಮನಸ್ಸುಳ್ಳ 60,000 ಮಂದಿ ಬ್ರಹ್ಮರ್ಷಿಗಳು ಆತನಿಗೆ ಸೇವೆ ಸಲ್ಲಿಸುತ್ತಾರೆ. ಅವರು ಸೂರ್ಯದೇವನ ಮುಂದೆ ಆತನಿಗೆ ಎದುರಾಗಿ ನಿಂತು ನಾನಾ ವಿಧವಾದ ಸ್ತೋತ್ರ ಪಾಠಗಳಿಂದ ಆತನನ್ನು ಸಂತೋಷಪಡಿಸುತ್ತಾರೆ. ಹೀಗೆ ಆದ್ಯಂತರಹಿತನಾದ ಸರ್ವೇಶ್ವರನಾದ ಶ್ರೀಹರಿಯು ಪ್ರತಿಯೊಂದು ಕಲ್ಪದಲ್ಲಿಯೂ ತನ್ನ ಸ್ವರೂಪವನ್ನು ವ್ಯೂಹ ರೂಪವಾಗಿ ವಿಭಾಗ ಮಾಡಿಕೊಂಡು ಲೋಕಗಳ ಪಾಲನೆ ಪೋಷಣೆಗಳನ್ನು ಮಾಡುತ್ತಾನೆ ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 12 ಸ್ಕಂದದ 11ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.